ವಿಡಿಯೋ ಯಾರು ಸ್ಕಿಪ್ ಮಾಡ್ಬೇಡ್ರಿ. ನಿಜವಾಗ್ಲೂ ನಡೆದಿರೋ ಒಂದು ಸ್ಟೋರಿ ಹೇಳ್ತೀನಿ. ಒಂದು ಹೆಣ್ಮಗು ಕತೆ ಇದು. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಗೆ 7 ವರ್ಷ ಆದ್ರೂ ಒಂದು ಮಗು ಹುಟ್ಟಿರಲ್ಲ. ಅದಕ್ಕೆ ಅವರು ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಒಂದ್ ಹೆಣ್ಮಗುನ ದತ್ತು ತಗೊಂತಾರೆ. ಆ ಹೆಣ್ಮಗುನ ದತ್ತು ತಗೊಂಡು ಅವ್ರ ಮನೆಗ್ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಆ ಹೆಣ್ಮಗುನ ಅವ್ರು ಬರೀ ಒಂದೇ ತಿಂಗಳು ಸಾಕೋದು. ಆಮೇಲೆ ಅವ್ರ ಕೈಯಲ್ಲಿ ಸಾಕಕ್ಕಾಗಲ್ಲ. ಅವಾಗ ಅವ್ರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಆ ಹೆಣ್ಮಗುನ ಅವ್ರ ಅಜ್ಜಿ ಮನೆಗ್ ಕೊಟ್ಟು ಕಳಿಸ್ತಾರೆ. ಅವ್ರ ಅಜ್ಜಿ ಮನೆಗ್ ಕೊಟ್ಟು ಕಳಿಸಿದಾಗ ಆ ಅಜ್ಜಿ ಅಂತೂ ಆ ಹೆಣ್ಮಗುನ ಸ್ವಂತ ಮಗಳು ತರ ಸಾಕ್ತಾಳೆ. ಅವಳಿಗೆ ಅಪ್ಪ ಅಮ್ಮನ್ ಯೋಚನೆನೆ ಬರಬಾರ್ದು, ಅವಳ ಅನಾಥೆ ಅಂತ ಯೋಚನೆನೆ ಬರಬಾರ್ದು. ಆ ರೇಂಜಲ್ಲಿ ಸಾಕ್ತಾಳೆ. ಆ ಅಜ್ಜಿಗೊಬ್ಬ ಮೊಮ್ಮಗನೂ ಇರ್ತಾನೆ. ಆ ಮೊಮ್ಮಗನೂ ಅಷ್ಟೇ ಸ್ವಂತ ತಂಗಿ ತರ ನೋಡ್ತಾ ಇರ್ತಾನೆ. ಆ ಹುಡ್ಗಿ ಬೆಳೆದು ದೊಡ್ಡೋಳಾದ್ಮೇಲೆ, ಅವಳಿಗೆ ತಿಳುವಳಿಕೆ ಬಂದ್ಮೇಲೆ ಅವಳು ಅಷ್ಟೇ ಸ್ವಂತ ಅಣ್ಣನ್ ತರ ನೋಡ್ತಿರ್ತಾಳೆ. ಸಣ್ಣ ಪುಟ್ಟ ವಿಷಯಕ್ಕೂ ಅಣ್ಣ ತಂಗಿ ಜಗಳ ಆಡ್ತಿರ್ತಾರೆ. ಸಣ್ಣ ಪುಟ್ಟ ವಿಷಯನು ಶೇರ್ ಮಾಡ್ಕೊಂತಿರ್ತಾರೆ. ಇಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಅಣ್ಣ ತಂಗಿ ಅಂದ್ರೆ ಅವ್ರ ತರ ಇರ್ಬೇಕು, ಆ ರೀತಿ ಪ್ರೀತಿ ಮಾಡ್ತಾ ಇರ್ತಾರೆ. ಆ ಹುಡ್ಗಿಗೆ ಆ ಅಜ್ಜಿ ಸ್ಕೂಲು ಕಾಲೇಜು ಎಲ್ಲಾ ಓದ್ಸುತ್ತೆ. ಆ ಹುಡ್ಗಿ ಕಾಲೇಜ್ ಹೋಗೋ ಟೈಮಲ್ಲಿ ಆ ಅಜ್ಜಿಗೆ ಅನಾರೋಗ್ಯ ಆಗುತ್ತೆ. ಅನಾರೋಗ್ಯದಿಂದ ಆ ಅಜ್ಜಿ ಸಾವನ್ನಪ್ತಾರೆ. ಆ ಟೈಮಲ್ಲಿ ಆ ಹುಡ್ಗಿ ಮಾನಸಿಕ ಆಗ್ಬಿಡ್ತಾಳೆ. ಯಾವ ರೀತಿ ಅಂದ್ರೆ, ಅವಳಿಗೆ ಇದ್ದಿದ್ದೇ ಅಜ್ಜಿ. ಅಜ್ಜಿ ಬಿಟ್ರೆ ಅಣ್ಣ. ಅಜ್ಜಿನೂ ಕಳ್ಕೊಂಡೆ ಅನ್ನೋ ನೆನಪಲ್ಲಿ ಪ್ರತಿ ದಿವಸ ಆ ಹುಡ್ಗಿ ಅಳ್ತಾ ಇರ್ತಾಳೆ. ಪ್ರತಿ ದಿವಸಾನು ಅಜ್ಜಿ ನೆನಪಲ್ಲಿ ಅಳ್ತಾ ಇರ್ತಾಳೆ. ಪ್ರತಿ ದಿವಸ ಅಜ್ಜಿನ ನೆನೆಸ್ಕೊಂತಾ ಇರ್ತಾಳೆ. ಒಂದು ತಿಂಗಳಾಗುತ್ತೆ. ಆ ಹುಡ್ಗಿ ಒಂದ್ ಟೈಮಲ್ಲಿ ಕುತ್ಕೊಂಡ್ ಯೋಚನೆ ಮಾಡ್ತಾಳೆ, ನನಗೆ ಅಂತ ಈಗ ಯಾರು ಇಲ್ಲ, ಇರೋ ನನ್ನ ಅಣ್ಣ ಒಬ್ನೇ ಮಾತ್ರ. ಅವನಿಗೋಸ್ಕರನಾದ್ರೂ ನಾನು ಚೆನ್ನಾಗಿರ್ಬೇಕು, ಚೆನ್ನಾಗ್ ಬದುಕ್ಬೇಕು ಅಂತ ಆ ಹುಡ್ಗಿ ಹಳೇದ್ ಅಜ್ಜಿ ಸತ್ತಿರೋದನ್ನೆಲ್ಲ ಮರ್ತು ಹೊಸ ಜೀವನ ರೂಪಿಸ್ಕೊಳಕ್ಕೆ ಶುರು ಹಾಕಾಳೆ. ಅದು ಅವ್ರ ಅಣ್ಣಗೋಸ್ಕರ. ಅವ್ರ ಅಣ್ಣ ತಂಗಿ ಚೆನ್ನಾಗೇ ಇರ್ತಾರೆ. ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ಅವ್ರ ಅಣ್ಣ ಅಂತೂ ಅವಳಿಗೆ ಯಾರ್ ನೆನಪು ಬರ್ಲೇಬಾರ್ದು ಅಷ್ಟು ಪ್ರೀತಿ ಕೊಟ್ಟು ಜೋಪಾನವಾಗಿ ನೋಡ್ಕೊಂತಿರ್ತಾನೆ. ಆ ತಂಗಿಗೂ ಅಷ್ಟೇ ಯಾರ್ದು ಯೋಚನೆ ಬರ್ತಿರಲ್ಲ. ಯಾಕೆಂದ್ರೆ ಅಣ್ಣನೇ ಅಷ್ಟು ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಂತಿರ್ತಾನೆ. ಬನ್ನಿ, ಅಜ್ಜಿ ಸತ್ಮೇಲೆ ಅಕ್ಕ ತುಂಬಾ ನೋವಲ್ಲಿರ್ತಾಳೆ. ಅವಳು ಪ್ರತಿ ದಿವಸ ಅಜ್ಜಿ ನೆನಪಲ್ಲಿ ಅಳ್ತಾ ಇರ್ತಾಳೆ. ಅವಳೊಂದ್ ದಿವಸ ಹಿಂಗೆ ಸುಮ್ನೆ ಕೂತು ಯೋಚನೆ ಮಾಡುವಾಗ, ನನಗೆ ಅಜ್ಜಿನೂ ಓದ್ಲು, ಇರೋದು ಅಣ್ಣ ಒಬ್ಬ ಮಾತ್ರ, ಅಣ್ಣಗೋಸ್ಕರನಾದ್ರೂ ನಾನು ಖುಷಿಯಾಗಿರ್ಬೇಕು ಅಂತ ಅಕ್ಕ ಮನ್ಸಲ್ಲೇ ನೋವು ಹಿಡ್ಕೊಂಡು ಅಣ್ಣನ ಹತ್ರ ಖುಷಿಯಾಗೇ ಇರ್ತಾಳೆ. ಹಿಂಗೆ ಸ್ವಲ್ಪ ದಿವಸ ಆದ್ಮೇಲೆ ಅಣ್ಣ ತಂಗಿ ಚೆನ್ನಾಗೇ ಇರ್ತಾರೆ. ಹಿಂಗೆ ಇರುವಾಗ ಅಕ್ಕನಿಗೇನು ದತ್ತು ತಂದಿರ್ತಾರಲ್ಲ ಅನಾಥಾಶ್ರಮದಿಂದ, ಅವರಿಗೆ ಎಷ್ಟೇ ವರ್ಷ ಆದ್ರೂ ಮಕ್ಳೇ ಆಗಿರಲ್ಲ. ಅವರಿಗೆ ಆ ಟೈಮಲ್ಲೇ 2 ಟ್ವಿನ್ಸ್ ಹುಡ್ತವೆ. 2 ಟ್ವಿನ್ಸ್ ಹುಡ್ತಾಗ ಅವರು ನನ್ನ ಕೈಲಿ ಒಂದೇ ಮಗುನ ನೋಡ್ಕೊಳಕ್ಕಾಗೋದು, ಇನ್ನೊಂದ್ ಮಗುನ ನೀನ್ ನೋಡ್ಕೊ ಅಂತ ಈ ಅಕ್ಕ ಕೊಡ್ತಾರೆ. ಈ ಅಕ್ಕ ಆ ಮಗುನ ಸ್ವಂತ ಮಗು ತರ ಸಾಕ್ತಾಳೆ. ಆ ಮಗುಲಿ ಈ ಅಕ್ಕ ಈ ತಾಯಿ ಪ್ರೀತಿ ನೋಡ್ತಾಳೆ. ಸಿಕ್ಕಾಪಟ್ಟೆ ಮುದ್ದಾಗ್ ಸಾಕ್ತಾಳೆ ಆ ಮಗುನ ಈ ಅಕ್ಕ. ಹಿಂಗೆ ಅಕ್ಕ, ಅಣ್ಣ, ಆ ಮಗಳು ಮೂವರು ಚೆನ್ನಾಗೇ ಇರ್ತಾರೆ. ಹಿಂಗೆ ಇರುವಾಗ ಅಕ್ಕನಿಗೆ ಒಂದು ಮೆಸೇಜ್ ಬರ್ತೈತೆ. ಮೆಸೇಜ್ ಬಂದಾಗ ಅಕ್ಕ ಮೆಸೇಜಿಗೆ ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕೊಟ್ಟಾಗ ಅವನು ಒಬ್ಬ ಹುಡ್ಗ ರಿಪ್ಲೈ ಕೊಟ್ಟಾಗ ಅಕ್ಕನು ರಿಪ್ಲೈ ಕೊಡ್ತಾಳೆ. ಅವರಿಬ್ರು ಫ್ರೆಂಡ್ ಆಕಾರೆ. ಫ್ರೆಂಡ್ ಆದಾಗ ಈ ಅಕ್ಕ ಇವಳ ಮನ್ಸಲ್ಲಿರೋ ನೋವನ್ನೆಲ್ಲ ಆ ಹುಡ್ಗನ ಹತ್ರ ಹೇಳ್ಕೊಂತಾಳೆ. ಆ ಹುಡ್ಗ ಈ ಅಕ್ಕನ್ ಮನ್ಸಿನ ನೋವನ್ನ ಅರ್ಥ ಮಾಡ್ಕೊಂಡು ಅವಳ ಜೊತೆ ಖುಷಿಯಾಗಿರ್ತಾನೆ. ಹಿಂಗೆ ಇರುವಾಗ ಸ್ವಲ್ಪ ದಿವಸಗಳೇ ಆಗುತ್ತೆ. ಹಿಂಗೆ ಸ್ವಲ್ಪ ದಿವಸ ಆದ್ಮೇಲೆ ಆ ಹುಡ್ಗ ಈ ಅಕ್ಕನಿಗೆ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿದಾಗ ಈ ಅಕ್ಕನು ಒಪ್ಕೊಂತಾಳೆ. ಯಾಕೆಂದ್ರೆ ಈ ಅಕ್ಕ ನೋವು ಕೇಳಕ್ಕೆ ಯಾರು ಇರಲ್ಲ. ಸಿಕ್ಕಾಪಟ್ಟೆ ನೋವಲ್ಲಿದ್ದಾಗ ಇವಳು ನೋವನ್ನ ಅವನ ಹತ್ರ ಹೇಳ್ಕೊಂಡಿರ್ತಾಳೆ. ಅವನು ಜೊತೆಯಾಗಿ ನಿಂತಿರ್ತಾನೆ. ಅದಕ್ಕೋಸ್ಕರ ನೋವನ್ನ ಹೇಳ್ಕೊಳಕ್ ಒಬ್ಬ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಅಕ್ಕ ಅವನ್ ಪ್ರೀತಿನ ಒಪ್ಕೊಂತಾಳೆ. ಅಕ್ಕನ್ ಲೈಫಲ್ಲಿ ಹುಡ್ಗ ಬಂದಾದ್ಮೇಲೆ ಅಕ್ಕ ಅಂತೂ ತುಂಬಾ ಖುಷಿಯಾಗಿರ್ತಾಳೆ. ಯಾಕೆಂದ್ರೆ ಆ ಹುಡ್ಗ ಅಷ್ಟು ಪ್ರೀತಿ ಕೊಟ್ಟು ಜೋಪಾನವಾಗಿ ನೋಡ್ಕೊಂತಿರ್ತಾನೆ ಅಕ್ಕನ್ನ. ಅಕ್ಕನಿಗೆ ನೋವೇ ಗೊತ್ತಾಗಿರಲ್ಲ, ಅಷ್ಟು ಪ್ರೀತಿ ಕೊಟ್ಟು ಜೋಪಾನವಾಗಿ ನೋಡ್ಕೊಂತ ಇರ್ತಾನೆ. ಆ ಹುಡ್ಗನ್ ಕನ್ಸು ಆರ್ಮಿ ಸೇರ್ಬೇಕು ಅಂತ. ಆ ಹುಡ್ಗ ಟ್ರೈನಿಂಗಿಗೆ ಹೋಗ್ಬೇಕಾದ ಸನ್ನಿವೇಶ ಬರುತ್ತೆ. ಅವಾಗ ಅಕ್ಕನ ಹತ್ರ ಹೇಳ್ಕೊಂತಾನೆ, ನಾನ್ ಟ್ರೈನಿಂಗಿಗೆ ಹೋಗ್ಬೇಕಣೆ, 1-2 ತಿಂಗಳು ಊರ್ ಕಡೆ ಬರಕ್ಕಾಗಲ್ಲ, ಹುಷಾರು ಅಂತ ಹೇಳಿ ಅವ್ನ್ ಟ್ರೈನಿಂಗಿಗೆ ಹೋಗ್ತಾನೆ. ಯಾಕೆಂದ್ರೆ ಅವ್ನ್ ಕನ್ಸು ಆರ್ಮಿ ಅನ್ನೋದು ಒಂದ್ ಕನ್ಸು. ಅವ್ನ್ ಟ್ರೈನಿಂಗಿಗೆ ಹೋದಾದ್ಮೇಲೆ ಅಕ್ಕನಿಗೆ ಅವ್ನ್ ಟೈಮ್ ಕೊಡೋದು ಕಮ್ಮಿ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆಲ್ಲ ಸಿಕ್ಕಾಪಟ್ಟೆ ವರ್ಕ್ ಇರ್ತವೆ. ಅಕ್ಕನೇ ಫೋನ್ ಮಾಡ್ತಾ ಇದ್ರೆ 5 ನಿಮಿಷ ಮಾತಾಡ್ಬಿಟ್ಟು ಕೆಲ್ಸ ಇದೋ ಕಣೆ ಆಮೇಲೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹಿಂಗೆ ಇರುವಾಗ ಅಕ್ಕನ್ ಮನ್ಸಲ್ಲಿ ಏನ್ ತರ ಬರುತ್ತೆ ಅಂದ್ರೆ,
ಅವನಾಗೆ ಫೋನ್ ಮಾಡ್ಲಿ, ಅವನಾಗೆ ಮಾತಾಡ್ಲಿ ಅಂತ ಅಕ್ಕ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂತಾಳೆ. ಆದ್ರೆ ಅವನ ಮೇಲೆ ಪ್ರೀತಿ ಕಮ್ಮಿ ಆಗಿರಲ್ಲ. ಆದ್ರೆ ಅವನಾಗೆ ಫೋನ್ ಮಾಡ್ತಾ ಇರಲ್ಲ. ಈ ಅಕ್ಕನೇ ಫೋನ್ ಮಾಡ್ತಾ ಇರ್ಬೇಕು, ಆ ತರ ಆಗಿರ್ತತೆ. ಯಾಕೆಂದ್ರೆ ಅವನ್ ಸಿಚುವೇಶನ್ ಅವನಿಗೆ ಗೊತ್ತು, ಏನು ಅಂತ ಅಕ್ಕಗ್ ಗೊತ್ತಿರಲ್ಲ. ಆದ್ರೂ ಅಕ್ಕನೇ ಫೋನ್ ಮಾಡ್ತಾ ಇರ್ತಾಳೆ, ಮಾತಾಡ್ತಾ ಇರ್ತಾಳೆ. ಹಿಂಗೆ ಅಕ್ಕ ಆ ಹುಡ್ಗನ್ ಜೊತೆ ಮಾತಾಡುವಾಗ ಅವ್ರ ಅಣ್ಣ ಬಂದ್ಬಿಡ್ತಾನೆ. ಅವ್ರ ಅಣ್ಣ ಬಂದು ಆ ಹುಡ್ಗನ್ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂತಾನೆ. ಕೇಳಿಸ್ಕೊಂಡಾದ್ಮೇಲೆ ಅವ್ರ ಅಣ್ಣ ಸುಮ್ನೆ ಇರಲ್ಲ. ಅಕ್ಕನಿಗ್ ಮದ್ವೆ ಮಾಡ್ಬೇಕು ಅಂತ ಹುಡ್ಗುನ್ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ದೊಡ್ಡ ಸಂಬಂಧನೇ ಹುಡುಕ್ತಾನೆ. ಯಾಕೆಂದ್ರೆ ತಂಗಿನ ಅಷ್ಟು ಇಷ್ಟ ಪಡ್ತಿರ್ತಾನೆ ಅಣ್ಣ. ಒಳ್ಳೆ ದೊಡ್ಡ ಸಂಬಂಧ ಹುಡುಕಿ ಅಕ್ಕನ ಹತ್ರ ಬಂದು ಹೇಳ್ತಾನೆ, ಲೇ ನಿನಗೊಂದು ಹುಡ್ಗನ್ ನೋಡಿನಿ, ನೀನ್ ಮದ್ವೆ ಆಗು, ನಿನ್ ಲೈಫಲ್ಲಿ ಚೆನ್ನಾಗಿರ್ತೀಯ ಅಂತ ಅಣ್ಣ ತಂಗಿ ಹತ್ರ ಹೇಳ್ತಾನೆ. ಅವಾಗ ತಂಗಿ, ಅಣ್ಣ ನನಗೆ ಇವಾಗೆ ಮದ್ವೆ ಬೇಡ, ಇನ್ನು 2 ವರ್ಷ ಮದ್ವೆ ಆಗಲ್ಲ ಅಂತ ಜೋರಾಗ ಹತ್ಕೊಂತ ಹೇಳ್ತಾಳೆ. ಅವಾಗ ಅಣ್ಣ ಆಟ ಹಿಡಿತಾನೆ, ಇಲ್ಲ ನೀನ್ ಮದ್ವೆ ಆಗ್ಲೇಬೇಕು, ನೀನ್ ಚೆನ್ನಾಗಿರ್ತೀಯ ಅಂತ ಒಳ್ಳೆ ಸಂಬಂಧ ನೋಡಿದೀನಿ, ಒಪ್ಕೊ ಅಂತ ಫೋರ್ಸ್ ಮಾಡ್ತಾನೆ. ಅವಾಗ ತಂಗಿಗೂ ಅಣ್ಣಗೂ ಜಗಳ ಆಗುತ್ತೆ. ಒಂದ್ 15 ದಿವಸ ಮಾತು ಬಿಡ್ತಾರೆ ಇಬ್ರು. ಮಾತ್ ಬಿಟ್ಟಾದ್ಮೇಲೆ ಈ ಅಕ್ಕ ಅವ್ರ ಹುಡ್ಗನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು, ಲೋ ನನಗೆ ಹಿಂಗ ಅಣ್ಣ ಹುಡ್ಗನ್ ನೋಡ್ತಾವನೆ, ಮದ್ವೆ ಆಗು ಅಂತ ಫೋರ್ಸ್ ಮಾಡ್ತಾವನೆ, ಏನ್ ಮಾಡ್ಲಿ ಅಂತ ಹುಡ್ಗನಿಗೆ ಅಕ್ಕ ಕೇಳ್ತಾಳೆ. ಅಕ್ಕ ಕೇಳ್ದಾಗ ಆ ಹುಡ್ಗ ಹೇಳ್ತಾನೆ, ನೀನ್ ಏನು ಯೋಚನೆ ಮಾಡಬೇಡ, ನಿಮ್ ಅಣ್ಣನ್ ಮಾತಿಗೆ ಬೆಲೆ ಕೊಟ್ಟು ಮದ್ವೆ ಆಗು, ನೀನ್ ಏನೇ ಆಗ್ಲಿ ನಾನ್ ನಿನ್ನೆ ಮದ್ವೆ ಹಾಕಿನಿ, ತಲೆ ಕೆಡ್ಸ್ಕೊಂಬೇಡ, ಟ್ರೈನಿಂಗ್ ಮುಗಿಸ್ಕೊಂಬಂದು ಇಬ್ರು ಮದ್ವೆ ಆಗೋಣ ಅಂತ ಹುಡ್ಗ ಹೇಳ್ತಾನೆ. ಸರಿ ಬಿಡು, ಹುಡ್ಗನೇ ಗ್ಯಾರಂಟಿ ಕೊಟ್ಟಿರೋನಲ್ಲ ಅಂತ ಅಣ್ಣನ ಒತ್ತಾಯಕ್ಕೆ ಅಕ್ಕ ಮದ್ವೆ ಹಾಕಾಳೆ. ಮದ್ವೆ ಆದ್ಮೇಲೆ ಅಕ್ಕನ್ ಸ್ಟೋರಿ ಏನಾಯ್ತು, ಆ ಹುಡ್ಗನ್ ಮದ್ವೆ ಆದ್ಲ, ಆ ಹುಡ್ಗ ಏನಾದ, ಅಕ್ಕ ಮದುವೆ ಆದಮೇಲೆ ಆ ಹುಡ್ಗ ವಾಪಸ್ ಬಂದ, ಆ ಹುಡ್ಗನಿಗೆ ಮದುವೆ ಆದ್ಲ, ಆ ಹುಡ್ಗ ಏನಾದ, ಅಕ್ಕ ಏನಾದ್ಲು, ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ.